ಹಾಲೆಲೂಯಾ, ಪ್ರೈಸ್ತಲೋ ದೇವ ಮಕ್ಕಳೇ. ಈ ಬೆಳಗಿನ ಜಾವದಲ್ಲಿ ನಿಮ್ಮೆಲ್ಲರಿಗೂ ಯೇಸು ನಾಮದಲ್ಲಿ ಸ್ತೋತ್ರಗಳು. ಒಂದು ವಾಕ್ಯ ನಾನು ನೋಡಿಕೊಳ್ಳೋಣ. ಕೀರ್ತನೆ 129 6ನೇ ವಚನದಲ್ಲಿ ಹೀಗೆ ಭಕ್ತನು ಹೇಳ್ತಾನೆ, ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುವುದಕ್ಕಿಂತ ವಿಶೇಷವಾಗಿ ನನ್ನ ಅಂತರಾತ್ಮವು ಕರ್ತನನ್ನೇ ಮುನ್ನೋಡುತ್ತೆ. ಹೌದು, ಕೀರ್ತನೆಗಾರ ದೇವರ ಪಾದದಲ್ಲಿ ಹೀಗೆ ಒಂದು ಪ್ರಾರ್ಥನೆ ಮಾಡ್ತಾರೆ. ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡ್ತಾರೆ. ಯಾವ ರೀತಿಯಾಗಿ ಅಂದರೆ, ಈ ಲೋಕದಲ್ಲಿ ನೋಡ್ರಿ, ಅನೇಕ ಸೆಕ್ಯೂರಿಟಿಗಳನ್ನ ನಾವು ನೋಡ್ತೀವಿ. ಅನೇಕರು ಕಾವಲುಗಾರರು ಬ್ಯಾಂಕ್ಗಳಿಗೂ, ಕಂಪ್ನಿಗಳಿಗೂ, ಅನೇಕ ರೆಸ್ಟೋರೆಂಟ್ಗಳು, ಈ ರೀತಿಯಾಗಿ ಲೋಕದ ನಾನಾ ವಿಧವಾದ ಕಡೆಗಳಲ್ಲಿ ಈ ಸೆಕ್ಯೂರಿಟಿಗಳು ಏನು ಮಾಡ್ತಾರೆ, ರಾತ್ರಿ ಹೊತ್ತು ಅವ್ರನ್ನ ಕಾವಲಾಗಿ ಇಟ್ಬಿಡ್ತಾರೆ. ಯಾವಾಗಪ್ಪ ಬೆಳಗಾಗುತ್ತೆ ಮನೆಗೆ ಹೋಗ್ತೀನಿ ಅಂದ್ಬಿಟ್ಟು ಅವರು ಬೆಳಗಿನ ಜಾವನ ಎದುರು ನೋಡ್ತಾ ಇರ್ತಾರೆ. ಅದೇ ರೀತಿ ದಾವಿದ ಭಕ್ತ ಹೇಳ್ತಾನೆ, ಈ ಕಾವಲುಗಾರ ಬೆಳಗಾಗುವುದನ್ನು ಯಾವ ರೀತಿಯಾಗಿ ಮುನ್ನೋಡ್ತಾರೋ, ನಾನು ನನ್ನ ಅಂತರಾತ್ಮ ಕರ್ತನನ್ನು ಆರಾಧಿಸಲು ಸ್ತುತಿಸಲು ಯಾವಾಗಪ್ಪ ಬೆಳಗಾಗುತ್ತೆ ಎಂದು ರಾತ್ರಿ ಸಮಯಗಳಲ್ಲಿ ಹಾಸಿಗೆಗೆ ಹೋಗುವಾಗೆ ಆತನ ಆಲೋಚನೆ, ಆತನ ಮನಸ್ಸು ಏನಾಗಿರುತ್ತಂದರೆ, ಯಾವಾಗ ಬೆಳಗಾಗುತ್ತೆ, ನಾನು ಬೆಳಗಿನ ಜಾವದಲ್ಲಿ ಇದ್ದು ಕರ್ತನನ್ನು ಸ್ತುತಿಸಿ ಅವ್ರನ್ನ ಆರಾಧಿಸಬೇಕಲ್ವಾ, ಆತನ ವಾಕ್ಯಗಳನ್ನು ಧ್ಯಾನಿಸಬೇಕಲ್ವಾ, ಆತನ ಮಾಡಿರೋ ಉಪಕಾರಗಳೆಲ್ಲ ನಾನು ನೆನೆಸಿ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕೆಂದ್ಬಿಟ್ಟು ಈ ಭಕ್ತನ ಹೃದಯದ ಅಂತರಾಳದ ಆಸೆಗಳು ಎಷ್ಟಾಗಿದೆ ನೋಡ್ರಿ. ಅದೇ ರೀತಿಯಾಗಿ ಈ ಕೊನೆ ಕಾಲದಲ್ಲಿ ನಾವು ನಮ್ಮ ಹೃದಯಗಳಲ್ಲಿ ಒಂದು ಒಳ್ಳೆ ಆಲೋಚನೆ, ಆಸಕ್ತಿ ಉಳ್ಳವರಾಗಿ ನಾವು ರಾತ್ರಿ ಸಮಯಗಳಲ್ಲಿ ದೇವರ ಪಾದದಲ್ಲಿ, ದೇವರೇ ನನ್ನ ಬೆಳಗಿನ ಜಾವದಲ್ಲಿ ಬೇಗ ಎದ್ದು ಪ್ರಾರ್ಥನೆ ಮಾಡಬೇಕು. ಹಾಗಾಗಿ ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ ಮಾಡೋಕ್ಕೂ, ಬೈಬಲ್ ಓದೋಕ್ಕೂ, ನೀವು ಮಾಡಿರುವ ಎಲ್ಲ ಅದ್ಭುತಗಳನ್ನು ಸ್ತುತಿಸಿ ನಿಮ್ಮನ್ನು ಮಹಿಮೆ ಪಡಿಸೋಕ್ಕೆ, ನಾನು ಬೆಳಗಿನ ಜಾವದಲ್ಲಿ ಬೇಗ ಎದ್ದೋಳಕ್ಕೆ ನನಗೆ ಕೃಪೆ ಕೊಡ್ರಿ, ನೀವೇ ನನಗೆ ಸಹಾಯ ಮಾಡಿರಿ ಅಂದ್ಬಿಟ್ಟು ರಾತ್ರಿ ಸಮಯಗಳಲ್ಲಿ ಪ್ರಾರ್ಥನೆ ಮಾಡಿ ನಾವು ಮಲಗಬೇಕು. ಆಗ ಬೆಳಗಿನ ಜಾವದಲ್ಲಿ ಪರಿಶುದ್ಧಾತ್ಮ ದೇವರು ನಮಗೆ ಎಚ್ಚರಿಕೆ ಕೊಡ್ತಾರೆ, ನಮ್ಮನ್ನು ತಟ್ಟಿ ಎಬ್ಬರಿಸ್ತಾರೆ. ಹಾಗೆ ನಾವು ಬೆಳಗಿನ ಜಾವದಲ್ಲಿ ಎದ್ದು ನಾವು ಫ್ರೆಶ್ ಆಗಿ ದೇವ ಸಮ್ಮುಖದಲ್ಲಿ ಹೋಗಿ ನಾವು ಪ್ರಾರ್ಥಿಸುವಾಗೆ ನಮಗೆ ಒಳ್ಳೆ ಸಮಾಧಾನ, ಮನಸ್ಸಿಗೆ ಶಾಂತಿ, ಒಂದು ಒಳ್ಳೆ ಖುಷಿ ಉಂಟಾಗುತ್ತೆ. ಇಡೀ ದಿನ ಎಲ್ಲ ನಾವು ಆ ರೀತಿಯಾಗಿ ಆರಾಧಿಸಿ ದೇವನ ಮಹಿಮೆ ಪಡಿಸಿ ಅನಂತರ ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಆರಂಭ ಮಾಡೋದಾದರೆ ಆ ಇಡೀ ದಿನ ನಮಗೆ ಒಳ್ಳೆ ಸಂತೋಷ ಇರುತ್ತೆ, ಆನಂದ ಇರುತ್ತೆ, ಖುಷಿ ಇರುತ್ತೆ, ತುಂಬಾ ನಮಗೆ ಸಂತೋಷ ಇರುತ್ತೆ. ಇದು ಹೇಗೆ ಬರೋಕ್ಕೆ ಸಾಧ್ಯ ಅಂದರೆ, ಮೊದಲು ಪ್ರಥಮ ಸ್ಥಾನ ದೇವರಿಗೆ, ಅವರ ಸಂಗಡ ಮಾತನಾಡಿ ಅವ್ರನ್ನ ಮಹಿಮೆ ಪಡಿಸಿ ಅವ್ರನ್ನ ಸ್ತುತಿಸಿ ಆಮೇಲೆ ನಾವು ಹೊರಗಡೆ ಕೆಲಸಗಳಿಗೆ ನಾವು ಹೋಗುವಾಗೆ ಚೆಕ್ ಮಾಡಿ ನೋಡ್ರಿ. ಆ ಇಡೀ ದಿನ ನಿಮ್ಗೆ ಎಷ್ಟೊಂದು ಖುಷಿ ಇರುತ್ತೆ ಗೊತ್ತಾ, ಎಷ್ಟು ಸಂತೋಷ ಇರುತ್ತೆ ಗೊತ್ತಾ, ಏನೋ ಒಂಥರ ಹೇಳೋಕ್ಕಾಗಲ್ಲ, ಅಷ್ಟೊಂದು ಆನಂದ ನಮ್ಮ ಮನಸ್ಸಲ್ಲಿ, ನಮ್ಮ ಹೃದಯದಲ್ಲಿ ಇರುತ್ತೆ. ಹಾಲೆಲೂಯಾ. ಆ ದಿನವೆಲ್ಲ ನಾವು ನಗ್ನಗ್ತಾ ಇರ್ತೀವಿ. ಕಾರಣ ಮೊದಲು ದೇವರ ಸನ್ನಿಧಾನ, ಆಮೇಲೆ ಉಳಿದಿರೋ ಕಾರ್ಯಗಳು. ಹಾಲೆಲೂಯಾ. ಈಗ ನಾವು ನೋಡ್ತೀವಿ ಲೂಕ ಸುವಾರ್ತೆ 10 ಅದರಲ್ಲಿ 39ನೇ ವಚನದಲ್ಲಿ ಸಹ ಮರಿಯಳೆಂಬ ಒಬ್ಬ ಸ್ತ್ರೀ ಯೇಸು ಸ್ವಾಮಿ ಅವ್ರ ಮನೆಗೆ ಬರ್ತಾರೆ. ಯೇಸು ಸ್ವಾಮಿ ಅವ್ರ ಮನೆಗೆ ಬರುವಾಗೆ ಈ ಮರಿಯಮ್ಮ ಏನು ಮಾಡ್ತಾರೆ, ಎಲ್ಲ ಕೆಲಸವನ್ನು ಬಿಟ್ಟು ಬಂದು ಒಡನೆ ಯೇಸು ಸ್ವಾಮಿಯ ಪಾದದಲ್ಲಿ ಕುಳಿತು ಯೇಸು ಮಾತನಾಡುವಂಥ ಎಲ್ಲ ಮಾತುಗಳನ್ನ ಆಕೆ ಮೈ ಮರೆತು ಅದನ್ನು ಕೇಳುತ್ತಾ ಸ್ವಾಮಿ ಪಾದದಲ್ಲಿ ಹಾಗೆ ಕೂತು ಬಿಡ್ತಾಳೆ. ಆಕೆ ಕೂತು ದೇವರ ಮಾತುಗಳನ್ನ ತುಂಬ ಇಂಟ್ರೆಸ್ಟಾಗಿ ಕೇಳ್ತಾ ಇರ್ತಾಳೆ. ಯೇಸು ಆಕೆ ಜೊತೆ ಮಾತಾಡ್ತಾ ಇರ್ತಾರೆ. ಆಕೆ ತುಂಬ ಸಂತೋಷವಾಗಿ ಕೇಳ್ತಾನೆ ಇರ್ತಾರೆ. ಹೀಗೆ ಕೇಳ್ತಾ ಏನೋ ಸಂತೋಷ ಅವಳಿಗೆ, ಏನೋ ಒಂಥರ ಆನಂದ, ಏನೋ ಒಂಥರ ಉಲ್ಲಾಸ, ಏನೋ ಒಂಥರ ಖುಷಿ ಅವಳಿಗೆ. ಹೀಗೆ ಆಕೆ ದೇವ್ರ ಪಾದದಲ್ಲಿರುವಾಗೆ ಒಡನೆ ಮಾರ್ತಾಳಿಗೇನಾಗುತ್ತೆ, ಕೋಪ ಬರುತ್ತೆ. ನೋಡ್ರಿ, ಯಾಕೆ ಅವಳು ಕೋಪ ಬಂತು, ಯಾಕೆ ಅವಳು ತುಂಬ ಟೆನ್ಷನ್ ಮಾಡ್ಕೊಂಡ್ಳು, ಯಾಕೆ ಒಂದು ಗಡಿಬಿಡಿ ಅವಳಿಗೆ ಬಂತಂದರೆ, ಅವಳು ಯೇಸು ಪಾದನ ಹುಡುಕ್ತಾ ಇಲ್ಲ. ಅವಳು ಯಾವಾಗಲೂ ಮನೆ ಕೆಲಸ, ಹೊರಗೆ ಕೆಲಸ, ಅಲ್ಲಿ ಇಲ್ಲಿ ಆ ಒಂದು ಟೆನ್ಷನಲ್ಲಿ ಸಿಗಾಕೊಂಡಿದ್ದಾಳೆ. ಹಾಗಾಗಿ ನೋಡ್ರಿ ಅವಳಿಗೆ ಕೋಪ ಬಂದ್ಬಿಡ್ತು, ಸಿಟ್ಟು ಬಂದ್ಬಿಡ್ತು. ಹೌದು, ದೇವರ ಸಮ್ಮುಖದಲ್ಲಿ ಯಾರು ಪ್ರಾರ್ಥನೆಗಳು ಮಾಡಲ್ಲ, ಸ್ತುತಿ ಮಾಡಲ್ಲ, ಆರಾಧನೆ ಮಾಡಲ್ಲ, ದೇವರ ಸನ್ನಿಧಾನ ಹುಡುಕಲ್ಲ, ಅವ್ರಿಗೆ ನಿಜವಾಗ್ಲೂ ಏನಿರುತ್ತೆ ಗೊತ್ತಾ, ಕೋಪ ಇರುತ್ತೆ, ಸಿಟ್ಟಿರುತ್ತೆ, ತುಂಬ ಟೆನ್ಷನಲ್ಲಿ ಇರ್ತಾರೆ, ತುಂಬ ಅವ್ರ ಮನಸ್ಸು ಒಂಥರ ಗಡಿಬಿಡಿಯಾಗಿರುತ್ತೆ.
ಕಾರಣ ಏನು ಗೊತ್ತಾ? ಶಾಂತಿ, ಸಂತೋಷ, ಖುಷಿ ನಮ್ಮ ಮನಸ್ಸು ಹೃದಯದಲ್ಲಿ ಇರಬೇಕಾದ್ರೆ ಮೊದಲು ದೇವರ ಪಾದಕ್ಕೆ ಹೋಗಬೇಕು. ದೇವರ ಪಾದದಿಂದ ಮಾತ್ರನೇ ಅವುಗಳೆಲ್ಲ ನಾವು ಪಡ್ಕೊಂಡು ಆ ಇಡೀ ದಿನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಾವು ಸಂತೋಷವಾಗಿರಲು ಸಾಧ್ಯ. ಆದರೆ ಮರಿಯೊಳಗೆ ಆ ಸಂತೋಷ ಖುಷಿ ಯಾವಾಗಲೂ ಇತ್ತು. ಆದರೆ ಮಾರ್ತಾಳಿಗೆ ಕೋಪ, ಸಿಟ್ಟು, ಚಿಂತೆ, ಅವಳು ಗಡಿಬಿಡಿಯಾಗಿದ್ಲು. ಆದರೆ ಅವಳ ಕೋಪ ಬಂದು ಸ್ವಾಮಿ ಪಾದದಲ್ಲಿ ಹೇಳ್ತಾಳೆ, ಯೇಸುವೆ, ಈಕೆ ನೋಡು ಮನೆ ಕೆಲಸಕ್ಕೆ ನಾನು ಒಬ್ಬಳೇ ಬಿಟ್ಟಿದ್ದಾಳೆ, ನೀನು ಇವಳಿಗೆ ಬುದ್ಧಿ ಹೇಳ್ಬಾರ್ದು ಅಂದ್ಬಿಟ್ಟು ಅವಳು ಬಂದು ಏಸು ಹತ್ರ ಹೇಳುವಾಗೆ ಏಸು ಯಾರು ಬುದ್ಧಿ ಹೇಳ್ತಾ ಇದ್ದಾರೆ ಗೊತ್ತಾ? ಮಾರ್ತಾಳ ಬುದ್ಧಿ ಹೇಳ್ತಾ ಇದ್ದಾರೆ. ಇವತ್ತು ಯಾರಿಗೆ ಯೇಸು ಸ್ವಾಮಿ ಎಚ್ಚರಿಕೆ ಕೊಡ್ತಾರೆ, ಯಾರನ್ನ ಖಂಡಿಸ್ತಾರೆ, ಯಾರಿಗೆ ಬುದ್ಧಿವಾದ ಹೇಳ್ತಾರೆ ಅಂದರೆ ಅವ್ರ ಪಾದನ ಹುಡುಕದೆ ಯಾವಾಗ ನೋಡು ಕೆಲಸ, ಕುಟುಂಬ, ಹೊರಗೆ ಮತ್ತು ಮಾಡುವಂಥ ಅನೇಕ ಕಾರ್ಯಗಳಲ್ಲಿ ಅವ್ರು ಬ್ಯುಸಿ ಆಗಿಬಿಡ್ತಾರೆ. ಹಾಗಾಗಿ ದೇವರಿಗೆ ಅವ್ರ ಮೇಲೆ ಖುಷಿ ಇರಲ್ಲ, ದೇವರಿಗೆ ಅವ್ರ ಮೇಲೆ ಸಂತೋಷ ಇರಲ್ಲ, ಅವ್ರ ಮೇಲೇ ದೇವರಿಗೆ ಕೋಪ ಇರುತ್ತೆ. ಹಾಗಾಗಿ ನಾವೇನು ಮಾಡಬೇಕು? ಮೊದಲು ಮುಂಜಾನೆ ಜಾವದಲ್ಲಿ ದೇವ್ರ ಪಾದನ ಹುಡುಕನ, ದೇವ್ರ ಸಮ್ಮುಖನ ನಾವು ಬಯಸೋಣ, ಅವ್ರಿಗೆ ಕೃತಜ್ಞತೆ ಹೇಳೋಣ, ಅವ್ರ ವಾಕ್ಯನ ಧ್ಯಾನಿಸೋಣ, ಅವರ ಮಹಿಮೆ ಪಡಿಸಿ ಆಮೇಲೆ ನಿಮ್ಮ ಮನೆ ಕೆಲಸಗಳ ಮಾಡಿ ನೋಡ್ರಿ, ನಿಮ್ಗೆ ಎಷ್ಟು ಸಂತೋಷ ಇರುತ್ತೆ. ಆಮೇಲೆ ನೀವು ಹೊರಗಡೆ ಹೋಗಿ ಕೆಲಸ ಕಾರ್ಯಗಳು ಮಾಡಿರಿ, ಇಡೀ ದಿನ ನೀವು ಆನಂದವಾಗಿ ಖುಷಿಯಾಗಿರ್ತೀರ. ಚೆಕ್ ಮಾಡಿ ನೋಡ್ರಿ, ಒಂದು ಸತಿ ನಿಮಗೆ ಗೊತ್ತಾಗುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಬೆಳಗಿನ ಜಾವದಲ್ಲಿ ಈ ವಾಕ್ಯವನ್ನು ಕೇಳಿರೋಂಥ ಪ್ರತಿಯೊಬ್ಬರು ದೇವ ಮಕ್ಕಳೇ, ಯೇಸು ಸ್ವಾಮಿ ಅತಿ ಶೀಘ್ರವಾಗಿ ಈ ಲೋಕಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ತುಂಬ ಜನರ ಭಕ್ತಿಗಳು ಕಡಿಮೆ ಆಗ್ತಾ ಇದೆ, ತುಂಬ ಜನಗಳ ಪ್ರೀತಿ ಕಡಿಮೆ ಆಗ್ತಾ ಇದೆ, ದೇವರೊಟ್ಟಿಗೆ ಸಮಯ ಕಡಿಮೆ ಆಗ್ತಾ ಇದೆ, ದೇವ್ರನ್ನ ಹುಡುಕೋದು ಕಡಿಮೆ ಆಗ್ತಾ ಇದೆ, ಅವ್ರ ಮನಸ್ಸು ಅನೇಕ ಕಾರ್ಯಗಳ ಮೇಲೆ ಹೋಗ್ತಾ ಇದೆ. ಇದೆಲ್ಲ ಒಂದು ಬೀಳುವಿಕೆಗೆ ಕಾರಣವಾಗ್ಬಿಡುತ್ತೆ. ಇದರ ಮೂಲಕವಾಗಿ ಸೈತಾನು ತಂತ್ರವಾಗಿ ಕ್ರಿಯೆ ಮಾಡಿ ನಮ್ಮಲ್ಲಿ, ನಮ್ಮ ಕುಟುಂಬಗಳಲ್ಲಿ ಪ್ರವೇಶ ಮಾಡಿ ನಮ್ಮ ಭಕ್ತಿ ಜೀವಿತವನ್ನು ಹಾಳು ಮಾಡಿ, ನಮ್ಮ ಪ್ರಾರ್ಥನೆ ಜೀವಿತಗಳನ್ನು ಕದ್ದು, ದೇವರೊಟ್ಟಿಗಿರುವಂಥ ವಿಶ್ವಾಸವನ್ನು ಕದ್ದು, ದೇವರಿಗೂ ನಮಗೂ ಮಧ್ಯ ಈ ಸೈತಾನ್ ಏನು ಮಾಡ್ತಾನೆ ಗೊತ್ತಾ? ಲೋಕವನ್ನು ತಂದಿಟ್ಟು ಆ ನಂತರ ನಾವು ಲೋಕವನ್ನು ನಾವು ಹುಡುಕೂರಾಗಿರ್ತೀವಿ, ದೇವರನ್ನು ಹುಡುಕೋದು ಅಸಾಧ್ಯವಾಗ್ಬಿಡುತ್ತೆ. ಹಾಗಾಗಿ ಈ ದಿನಗಳಲ್ಲಿ ಬಹಳ ಎಚ್ಚರವಾಗಿರ್ರಿ. ಮೊದಲು ದೇವರ ಸಮ್ಮುಖನ ಹುಡುಕ್ರಿ, ಆನಂತರ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡಿರಿ. ಯೇಸು ಇಡೀ ದಿನ ನಿಮ್ಮ ಜೊತೆ ಇರ್ತಾರೆ, ನೀವು ಮಾಡೋ ಕೆಲಸ ಕಾರ್ಯಗಳನ್ನ ಆಶೀರ್ವದಿಸ್ತಾರೆ, ನಿಮ್ಮ ಕುಟುಂಬದಲ್ಲಿ ಸಮಾಧಾನ, ಶಾಂತಿ ಇರುತ್ತೆ, ನಿಮ್ಗೆ ಒಳ್ಳೆ ಆರೋಗ್ಯ ಇರುತ್ತೆ. ಕರ್ತನು ಎಲ್ಲವನ್ನು ಸಂಧಿಸಿ ಕೊಡ್ತಾನೆ. ದೇವ್ರು ನಿಮ್ಮೊಟ್ಟಿಗಿದ್ದು ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಆಮೇಲೆ ಹಲ್ಲೆಲೂಯಾ. ಈ ವಾಕ್ಯವನ್ನು ಕೇಳಿಕೊಂಡಿರುತ್ತಾ ನಿಮ್ಮ ಪ್ರತಿಯೊಬ್ಬರು ಯೇಸು ಆಶೀರ್ವದಿಸಲಿ. ಸಣ್ಣ ಒಂದು ಪ್ರಾರ್ಥನೆ ನಾವು ಮಾಡಿಕೊಳ್ಳೋಣ. ಕಣ್ಮುಚ್ಚಿ. ಕರ್ತನಾದ ಯೇಸು ರಾಜ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಈ ವಾಕ್ಯವನ್ನು ಕೇಳಿಕೊಂಡಿರುತ್ತಾ ಪ್ರತಿಯೊಂದು ಮಗಳನ್ನ ಆಶೀರ್ವದಿಸಿ ಅಪ್ಪ. ಪ್ರತಿಯೊಬ್ಬರು ನಿನ್ನನ್ನು ಹುಡುಕೂರಾಗಿ ಮುಂಜಾನೆ ಜಾವದಲ್ಲಿ ನಿನ್ನನ್ನು ಬಯಸಿ ನಿನ್ನನ್ನು ಸ್ತುತಿಸಿ ಕೊಂಡಾಡುವರಾಗಿರಬೇಕು. ಅಂಥ ಒಂದು ಅತ್ಯ ಆಸಕ್ತಿಯುಳ್ಳ ಹೃದಯಗಳನ್ನು ಎಲ್ಲರಲ್ಲಿ ಹುಟ್ಟಿಸು, ಎಲ್ಲರುಗಳನ್ನು ನೀನು ಮುಟ್ಟಿ ಆಶೀರ್ವದಿಸು ಅಪ್ಪ. ಅವರ ಕುಟುಂಬಗಳಲ್ಲಿ ಪ್ರಾರ್ಥನೆ ಶಬ್ದಗಳು ಕೇಳಲಿ, ಸ್ತುತಿ ಶಬ್ದಗಳು ಕೇಳಲಿ. ದೇವರಲ್ಲಿ ಆ ಇಡೀ ಕುಟುಂಬಗಳು ದೇವರಲ್ಲಿ ಒಂದು ಭಕ್ತಿಯುಳ್ಳ ಕುಟುಂಬಗಳಾಗಿ ಈ ಅಂತ್ಯದ ದಿನಗಳಲ್ಲಿ ಕಾಣಿಸಿಕೊಳ್ಳುವಾಗೆ ಪವಿತ್ರಾತ್ಮ ದೇವರು ಎಲ್ಲ ಕುಟುಂಬಗಳನ್ನು ಆವರಿಸಿ ನೀವೇ ಮಾರ್ಗ ನಡೆಸಬೇಕಾಗಿ ನಿಮ್ಮ ಕರಗಳಲ್ಲಿ ಒಪ್ಪಿಸ್ಕೊಡ್ತೀವಿ. ಯೇಸು ನಾಮದಲ್ಲಿ ಈ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ಈ ವಿಡಿಯೋ ನೋಡಿಕೊಂಡಿರುವಂಥ ಪ್ರತಿಯೊಬ್ಬರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.